ಕೊನೆಗೂ ತುಮಕೂರಿಗೆ ಹರಿಯಿತು ಹೇಮಾವತಿ ನೀರು. ಹರಿಯುವ ನದಿಯ ನೀರಲ್ಲ ಅವಳ ಎದೆ. ತುಮಕೂರಿಗೆ ಎದುರಾಗಿದ್ದ ನೀರಿನ ಕಂಟಕ ದೂರವಾಯಿತು. ತುಮಕೂರು ಜಿಲ್ಲೆಗೆ ಕುಡಿಯುವ ನೀರು ಪೂರೈಸುವ ಕೆರೆಯಾಗಿದ್ದ ಬುಗುಡನಹಳ್ಳಿ ಕೆರೆಯಲ್ಲಿ ನೀರು ಡೆಡ್ ಸ್ಟೋರೇಜ್ಗೆ ತಲುಪಿತ್ತು. ಇದರಿಂದ ತುಮಕೂರಿಗರಿಗೆ ನೀರಿನ ಅಭಾವ ಎದುರಾಗುವ ಆತಂಕ ಎದುರಾಗಿತ್ತು. ಮೇ ತಿಂಗಳಲ್ಲಿ ತುಮಕೂರು ಜಿಲ್ಲೆಗೆ ನೀರಿನ ಸಂಕಷ್ಟ ಎದುರಾಗಲಿದೆ ಎಂದು ಅಂದಾಜಿಸಲಾಗಿತ್ತು. ಇತ್ತ ತುಮಕೂರು ನಗರದ ಹಲವೆಡೆ ಮೇ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಹಾಹಾಕಾರ ಶುರುವಾಗಿತ್ತು. ಈ ಬಗ್ಗೆ ಎಚ್ಚೆತ್ತ ಗೃಹ ಸಚಿವ ಪರಮೇಶ್ವರ್ ಹಾಗೂ ಜಿಲ್ಲಾಡಳಿತ ಹಾಸನದ ಗೊರೂರು ಜಲಾಶಯದಿಂದ ನೀರು ಬಿಡುವಂತೆ ಪತ್ರ ಬರೆಯಲಾಗಿತ್ತು. ಅಲ್ಲದೆ ಹಾಸನ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರ ಜೊತೆಗೆ ಸಚಿವ ಪರಮೇಶ್ವರ್ ಮಾತುಕತೆಯನ್ನ ನಡೆಸಿದ್ದು ನೀರನ್ನ ಬಿಡಲು ಕೇಳಿಕೊಳ್ಳಲಾಗಿತ್ತು. ಇನ್ನು ತುಮಕೂರಿಗೆ ಹೇಮಾವತಿ ನೀರನ್ನ ಬಿಡಲು ಒಪ್ಪಿಗೆಯನ್ನ ಸೂಚಿಸಲಾಗಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ನೀರು ಹರಿಯಲಿದೆ ಎಂದು ಅರಿತು ಹೇಮಾವತಿ ನಾಲೆಗಳನ್ನ ಕೂಡ ಸ್ವಚ್ಛ ಮಾಡಲಾಗಿತ್ತು. ಆದರೆ ನೀರು ಬರುವುದು ತಡವಾಗಿದ್ದು ಬುಗುಡನಹಳ್ಳಿ ಕೆರೆ ಹೇಮಾವತಿ ನೀರು ಹರಿಯಲ್ಲ ಎಂಬ ಅನುಮಾನ ಶುರುವಾಗಿತ್ತು. ಜೊತೆಗೆ ಹೇಮಾವತಿ ನೀರು ಹರಿಸಲು ಡಿಕೆಶಿ ಅಡ್ಡಗಾಲನ್ನ ಹಾಕಿದ್ದಾರೆ ಎಂದು ಹೇಳಲಾಗಿತ್ತು. ಒಂದ್ ಕಡೆ ಬುಗುಡನಹಳ್ಳಿ ಕೆರೆಯ ನೀರು ಬರಿದಾಗ್ತಾ ಇದ್ದು ಕೇವಲ 10 ದಿನಕ್ಕಾಗುವಷ್ಟು ಮಾತ್ರ ನೀರಿದ್ರೆ ಅತ್ತ ಹೇಮಾವತಿ ನೀರು ಹರಿಯದೇ ಇರೋದ್ರಿಂದ ತುಮಕೂರು ಜಿಲ್ಲೆಯಲ್ಲಿ ನೀರಿನ ಅಭಾವದ ಆತಂಕ ಹೆಚ್ಚಾಗಿತ್ತು. ಆದರೆ ಮೊನ್ನೆ ತುಮಕೂರು ಜಿಲ್ಲೆಗೆ ಆಗಮಿಸಿದ್ದ ಹಾಸನ ಉಸ್ತುವಾರಿ ಸಚಿವರು ತುಮಕೂರಿಗೆ ಹೇಮಾವತಿ ನೀರು ಹರಿಯಲಿದೆ ಎಂಬ ಭರವಸೆಯನ್ನ ಕೊಟ್ಟಿದ್ರು. ಆದ್ರಿಂದ ಇಂದು ಬೆಳಗ್ಗೆಯಿಂದಲೇ ತುಮಕೂರಿನ ಬುಗುಡನಹಳ್ಳಿ ಕೆರೆಗೆ ಗೊರೂರು ಡ್ಯಾಂನಿಂದ ಹೇಮಾವತಿ ನೀರು ಹರಿತಾ ಇದ್ದು ಇನ್ನೊಂದು ವಾರದಲ್ಲಿ ಬುಗುಡನಹಳ್ಳಿ ಕೆರೆ ಸಂಪೂರ್ಣ ಭರ್ತಿಯಾಗುವ ಸಾಧ್ಯತೆ ಇದೆ. ಹರಿಯುವ ನದಿಯ ನೀರಲ್ಲ ಅವಳ ಎದೆ. ಅಂತೂ ಇಂತೂ ತುಮಕೂರಿನ ಬುಗುಡನಹಳ್ಳಿ ಕೆರೆಗೆ ಹೇಮಾವತಿ ನೀರು ಹರಿತಾ ಇದ್ದು ತುಮಕೂರಿನ ಜನರಿಗಿದ್ದ ನೀರಿನ ಅಭಾವದ ಚಿಂತೆ ದೂರವಾಗಿದೆ. ಇದರಿಂದ ತುಮಕೂರಿಗರು ನಿಟ್ಟುಸಿರು ಬಿಡುವಂತಾಗಿದ್ದು ಜನರಲ್ಲಿ ಸಂತಸ ಮನೆ ಮಾಡಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.